ನಮಸ್ಕಾರ. ಚಪ್ರಿ ಮುತ್ಯಾನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ಮಂಜುನಾಥ್ ನಿರೋಳ್. ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ನಾನು ನಿಮಗೆ ಹೇಳಿದ್ದೆ, ಈತ ಹೇಗೆ ಜನರನ್ನ ಮರಳು ಮಾಡ್ತಾ ಇದ್ದಾನೆ ರಶೀದ್ ಅನ್ನುವಂಥವನು, ಹಾಗೆ ಅಲ್ಲಿರುವಂತಹ ಅಮಾಯಕ ಜನರನ್ನ ಹೇಗೆ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾನೆ ಅನ್ನುವಂಥದ್ದನ್ನ. ಇವತ್ತು ಮತ್ತೊಂದು ಅಂತಹದ್ದೇ ಸುದ್ದಿಯನ್ನು ನಾನು ನಿಮ್ಮ ಮುಂದೆ ತೋರಿಸ್ತಾ ಹೋಗ್ತೇನೆ. ಏನಪ್ಪಾ ಇವತ್ತು ಅಂತ ಹೇಳಿದ್ರೆ, ಮಕ್ಕಳು ಮಾಡ್ತೀವಿ ಅಂತ ಹೇಳಿ ಜೋರಾಗಿ ಕಿರ್ಚಿ ಹೇಳ್ತಾನೆ ಇವನು. ಆಮೇಲೆ ನನ್ನಿಂದಲೇ ಮಕ್ಕಳು ಉಳಿತು, ನನ್ನ ಹತ್ರ ಬಂದಿದ್ದಕ್ಕೆ ಹೀಗಾಯ್ತು, ವೈದ್ಯರು ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ನುವಂತಹ ಒಂದು ಮಗುವನ್ನ ಕೈಯಲ್ಲಿ ಹಿಡಿದು ಯಾವ ರೀತಿಯಾಗಿ ತೋರಿಸ್ತಾನೆ ನೋಡಿ ಒಂದ್ಸರಿ ಕೇಳಿಸ್ಕೊಳ್ಳಿ ಅವನು ಏನ್ ಹೇಳ್ತಾನೆ ಅಂತ ಹೇಳಿ. ಸ್ವಲ್ಪ ಖುಷಿಗೆ ಡಾಕ್ಟ್ರ ಈ ಖುಷಿಗೆ ಬದುಕಲ್ಲ ತಿಳಿದ ಡಾಕ್ಟ್ರ ಚಾನ್ಸಸ್ ಕಮ್ಮಿ ಕೊಟ್ಟಿದ್ದ. ಎಷ್ಟು ದಿನ ಕೊಟ್ಟಿದ್ದ ಚಾನ್ಸಸ್? 15 ದಿನದಾಗ ಡೆತ್ ಆತ ಹೇಳಿದ ಖುಷಿಗೆ. 15 ದಿನಾಗ ಡೆತ್ ಆದತ್ ರಿಪೋರ್ಟ್ ಅದಲ್ಲಿ ಪೂರಾ ಇದ್ರದ್ದು ಕ್ಲಿಯರ್ ಕಟ್ ಆಗಿ. ನಮ್ಮಲ್ಲಿ ನಿಂಬೆಹಣ್ಣು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ನಮ್ಮಲ್ಲಿ ಅಂತ ದೇವ್ರ ಶಕ್ತಿ ಐತಿ. ಬಂದು ಖುಷಿಗೆ ದರ್ಗಾಕ್ ಬಂದು ಒಯ್ದಾರ. ಅದಾದ ತಕ್ಷಣ ಏನ್ ಹೇಳ ಡಾಕ್ಟ್ರ ಏನಿಲ್ಲ, ಎಲ್ಲ ಕಮ್ಮ ಇದೆ, ಎಲ್ಲ ಕ್ಲಿಯರ್ ಆಗ್ಯದ, ಕೂಸ್ ಬದುಕ್ತಾ ಹೇಳ್ಯಾರ. ನೋಡಿದ್ರಲ್ಲ, ಅಷ್ಟ್ಯಾಕೆ ಕಿರಿಚಿ ಹೇಳ್ತೀಯ? ಸ್ವಲ್ಪ ನಿಧಾನಕ್ಕೆ ಹೇಳಪ್ಪ ರಶೀದ್. ಗೊತ್ತು ನಿನ್ನಲ್ಲಿ ಏನು ಪವಾಡ ಇದೆ, ನೀನ್ ಏನ್ ಶಕ್ತಿ ಇದೆ, ನೀನ್ ಎಷ್ಟು ಬಲಾಢ್ಯ ಅನ್ನುವಂಥದ್ದು ಗೊತ್ತಿದೆ. ಸ್ವಲ್ಪ ನಿಧಾನಕ್ಕೆ ಹೇಳು. ಜನಗಳನ್ನ ಮರಳು ಮಾಡುವಂಥದ್ದು ಬಿಡು ಫಸ್ಟು. ನೋಡಿ, ಇಲ್ಲಿಷ್ಟು ಜನ ಇದ್ದಾರೆ ಪಾಪ, ಎಲ್ಲರೂ ಕೂಡ ಏನೋ ಒಂದು ಆಸೆ ಇಟ್ಕೊಂಡ್ ಬಂದಿದ್ದಾರೆ. ಇವನು ಬೂದಿ ಹಾಕೋದು ಕೊಡದಂತೆ, ಮಕ್ಕಳ ಸರಿ ಮಾಡದಂತೆ ವೈದ್ಯರಿಗೆ ಸವಾಲ್ ಹಾಕಿದ್ದಾನೆ ಇವನು. ಒಂದು ಕೆಲಸ ಮಾಡ್ಬಿಡಿ, ಆ ಭಾಗದಲ್ಲಿರುವಂಥವ್ರು, ಕಲಬುರಗಿ ಜಿಲ್ಲೆಯಲ್ಲಿರುವಂಥವ್ರೆಲ್ಲ ಒಂದು ಕೆಲಸ ಮಾಡ್ಬಿಡಿ. ಏನ್ ಗೊತ್ತಾ, ಅಲ್ಲಿರುವಂತಹ ಎಲ್ಲ ಶಾಲಾ ಕಾಲೇಜುಗಳು ಮುಚ್ಚಿಬಿಟ್ಟು ಆಸ್ಪತ್ರೆಗಳು ಮುಚ್ಚಿ ಎಲ್ಲವನ್ನ ಕ್ಲೋಸ್ ಮಾಡಿಬಿಟ್ಟು ರಶೀದ್ ಯೂನಿವರ್ಸಿಟಿ ಅಂತ ಮಾಡಿ, ರಶೀದ್ ಸ್ಕೂಲು, ರಶೀದ್ ಕಾಲೇಜು ಎಲ್ಲ ಹೋಗೋದು ಚೀಟಿ ಕಟ್ಟದಂಗೆ ಅಂತ ಕಲ್ಸೋದು ನಿಮ್ಮ ಮಕ್ಕಳಿಗೆ. ಸ್ಕೂಲ್ಗಳು ಮುಚ್ಚಿಬಿಡಿ. ಮತ್ತು ಸ್ಕೂಲ್ಗಳೇನಕ್ಕೆ, ಕಾಲೇಜ್ಗಳೇನಕ್ಕೆ, ಆಸ್ಪತ್ರೆಗಳೇನಕ್ಕೆ, ಎಲ್ಲ ಇವನೇ ಮಾಡ್ತಾರಲ್ಲ. ಮತ್ತೆ ಮಕ್ಕಳಿಗೆ ಹುಷಾರ್ ತಪ್ಪಿದ್ರೆ ಸರಿ ಮಾಡ್ತಾನೆ, ಆಪರೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಸಾಯೋ ಮಗುನ ಇವನು ಬೂದಿ ಹಾಕಿ ನಿಂಬೆಹಣ್ಣು ಕೊಟ್ಟು ಬದುಕಿಸ್ತಾನೆ, ಹೌದಲ್ವಾ? ಮತ್ತು ಶಾಲೆಗಳಕ್ಕೆ, ಆಸ್ಪತ್ರೆಗಳಕ್ಕೆ, ಕಾಲೇಜುಗಳಕ್ಕೆ? ಮಕ್ಕಳಿಗೆ ಶಿಕ್ಷಣ ಕೊಡಬೇಡಿ. ಮಕ್ಕಳಿಗೆ ಶಿಕ್ಷಣ ಮುಖ್ಯ ಅಲ್ಲ. ಮಕ್ಕಳಿಗೆ ಏನು ಮುಖ್ಯ ಅಂತ ಹೇಳಿದ್ರೆ, ಚೀಟಿ ಕಟ್ಟದಂಗೆ, ಚಿಪಾಟಿ ಕಟ್ಟದಂಗೆ, ನಿಂಬೆಹಣ್ಣು ಮಂತ್ರಿಸೋದಂಗೆ, ಚಾಡಿ ಚಿಪಾಟಿ ಮಾಡದಂಗೆ, ಇದೆಲ್ಲವನ್ನ ನೀವು ಅಂತಂದ್ರೆ ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಮಕ್ಕಳಿಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಇದು ಜೀವನಕ್ಕೆ. ನೀವು ಶಾಲೆ ಕಲ್ತ್ರೆ, ಶಿಕ್ಷಣ ಕಲ್ತ್ರೆ, ಮತ್ತೊಂದು ಕಲ್ತ್ರೆ ನಿಮ್ಮ ಮಕ್ಕಳಿಗೆ ಪ್ರಯೋಜನ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳು ಜಾಣರಾಗ್ತಾರೆ. ಅದೇ ನೀವು ಚೀಟಿ ಚಿಪಾಟಿ ಮಾಡೋದನ್ನ ಕಲ್ತ್ರೆ ಬಿಸ್ನೆಸ್ಸು, ದೊಡ್ಡ ಬಿಸ್ನೆಸ್ ಇದು. ಒಂದ್ಸೆರಡು ಚೀಟಿ ಚಿಪಾಟಿ ಕಟ್ಟೋದು ಎಷ್ಟು ಇನ್ವೆಸ್ಟ್ ಅಂತ ಹೇಳಿದ್ರೆ, ಇವ್ರದ್ದು ಬರೀ ರಶೀದೊಂದು ಇನ್ವೆಸ್ಟ್ ಎಷ್ಟು ಗೊತ್ತಾ? ₹2 ಊದಿನ ಬತ್ತಿ, ಊದ್ಕಡ್ಡಿ ಅಂತಾರೆ ಆ ಉತ್ತರ ಕನ್ನಡ ಭಾಗದಲ್ಲಿ. ಊದ್ಕಡ್ಡಿ, ಒಂದು ಮ್ಯಾಚ್ ಬಾಕ್ಸ್ ಊದ್ಕಡ್ಡಿ ಹಚ್ಚಲಿಕ್ಕೆ, ಒಂದು ನಿಂಬೆಹಣ್ಣು, ₹2 ನಿಂಬೆಹಣ್ಣು. ₹5 ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ₹5 ಸ್ಟಾರ್ಟ್ ಆದ ಬಿಸ್ನೆಸ್ಸು ಲಕ್ಷ ಕೋಟಿಗೆ ಹೋಗುತ್ತೆ. ಇವನೊಂದು ಮಾತು ಹೇಳ್ತಾನೆ ಕೇಳಿ, ಕೇಳಿಸ್ಕೊಂಬನ್ನಿ, ಹೇಳ್ತೀನಿ. ಜನ ಅಂತಾರೆ ಎಲ್ಲ ಮುತ್ತೆಗಳು ಇದ್ದಾಗ ನಾನು ಅವನಿಗೆ ಅಂತ ಹೋಗಿರು ಅಂತ. ಬರಬೇಕು, ಬಂದ್ ನೋಡ್ಬೇಕು, ಮುಂದ್ ಮಾತಾಡ್ಬೇಕು. ಅದನ್ನ ನಂಬಲ್ಲಿ ಏನದ, ಏನ್ ಬಿಟ್ಟದ, ನಂಬಲ್ಲಿ ಅಂತ ಶಕ್ತಿ ಅಲ್ಲ, ದೇವ್ರ ಬಲ್ಲಿ ಇದ್ದ ಶಕ್ತಿ ಹೇಳಿದ್ದು. ನಾಯೇನು ಅವ್ನ್ ಪೂಜೆ ಮಾಡವ, ನಾಯೇನು ದೊಡ್ಡ ಇದೇನಿಲ್ಲ, ನಾ ಮುತ್ಯಾನ, ನಾಯೇನು ನನ್ನ ಬಲ್ಲಿ ಮನ್ಯಾಗ ಒಂದ್ 4 ಅಂತಸ್ ಬಿಲ್ಡಿಂಗ್ ಅವೇನಿಲ್ಲ ನನ್ ಬಲಿ. ಹಂಗತ್ರ ಬಂದ್ ನೋಡಿದ್ಮೇಲೆ ಮುಂದ್ ಮಾತಾಡ್ಬೇಕು. ನೋಡಿ, ನಾನು ಬೇರೆಯವ್ರ ತರ ಅಲ್ಲ, ಕೋಟಿ ಸಂಪಾದನೆ ಮಾಡಿಲ್ಲ, ನನ್ನ ಹತ್ರ ಏನಿಲ್ಲ, ಒಂದ್ಸರಿ ಬಂದು ನೋಡ್ ಹೋರಿ ಅಂತ ಹೇಳ್ತಾನ ಅವನು. ಬಂದು ನೋಡಿದ್ರೆ ಮತ್ತೆ ಅಲ್ಲಿ ಪಾಪ ಅಮಾಯಕ ಜನರಿಗೆ ಏನ್ ಗೊತ್ತು, ಅಷ್ಟೊಂದು ಜನ, 100 ಜನನ ಕರೆಸ್ಕೊಂಡು ಮರಳು ಮಾಡಿ ಕೂರಿಸ್ಕೊಂಡಿದೆಯಲ್ಲ. ಬಂದವ್ರು ಹೇಳ್ತಾರೆ ಕೋಟಿ ಸಂಪಾದನೆ ಮಾಡ್ಬೇಕು ಅನ್ನೋದು ಆಸೆ ಒಂದು. ನನ್ನ ಹತ್ರ ಕೋಟಿ ಇಲ್ಲ, ಏನಿಲ್ಲ, ನಾನು ಖಾಲಿ ಇದ್ದೀನಿ, ಭಿಕ್ಷೆ ಹಾಕ್ಬೇಕಾ ನಿನಗೆ? ತುಂಬಾ ಜನ ಈ ವಿಡಿಯೋ ನೋಡಿದ್ಮೇಲೆ ನನಗೆ ಮುಸ್ಲಿಂ ಮಿತ್ರರು ಕೂಡ ತುಂಬಾ ಜನ ಕರೆ ಮಾಡಿದ್ರು, ಮೆಸೇಜ್ ಹಾಕಿದ್ರು. ನಾನು ಅದನ್ನ ಡಿಸ್ಪ್ಲೇ ಮೇಲೆ ನಿಮ್ಗೆ ತೋರಿಸ್ತೇನೆ. ಏನಂತ ಹಾಕಿದ್ರು ಅಂತ ಹೇಳಿದ್ರೆ, ಇಸ್ಲಾಂ ಧರ್ಮದಲ್ಲಿ ಅಲ್ಲಾ ಒಬ್ಬನನ್ನ ಬಿಟ್ಟು ಇನ್ಯಾರನ್ನು ಕೂಡ ಪೂಜೆ ಮಾಡ್ಲಿಕ್ಕೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಅಲ್ಲಾ ಒಬ್ಬನನ್ನ ಪೂಜೆ ಮಾಡೋದನ್ನ ಬಿಟ್ಟು ಇನ್ಯಾವುದೂ ಕೂಡ ಇಲ್ಲ. ಈ ಸತ್ತವ್ರ ಗದಿಗೆ ಮೇಲೆ ಕೂತ್ ಚೀಟಿ ಕಟ್ತಾರಲ್ಲ, ಅದೆಲ್ಲ ನಂಬೋದೇ ಇಲ್ಲ ಇಸ್ಲಾಂ ಧರ್ಮದಲ್ಲಿ. ಹೋಗಿ ಕೇಳಿಬೇಕಾರೆ, ನೀವು ಹೋಗ್ಬಿಟ್ಟು ಬನ್ನಿ, ಈ ನಿಜವಾದ ಮುಸ್ಲಿಮರು ಇರ್ತಾರಲ್ಲ, ಮೌಲ್ವಿಗಳು ಅಂತವ್ರ ಹತ್ರ ಹೋಗಿ ನೀವೆಲ್ಲ ಚೀಟಿ ಚಿಪಾಟಿ ತಗೊಂಡೋಗಿ ಉಗಿದ್ಬಿಟ್ಟು ಆಚೆ ಕಡೆ ಕಳಿಸ್ತಾರೆ. ಯಾವನವನ್ ಕಳ್ಸವನ್ನ ಆ ಕಡೆ ಅಂತ ಹೇಳ್ಬಿಟ್ಟು. ಅವ್ರು ನಂಬುವಂಥದ್ದು, ಇಸ್ಲಾಂ ಧರ್ಮದವ್ರು ನಂಬುವಂಥದ್ದು ಅಲ್ಲಾ ಒಬ್ಬನನ್ನ ಮಾತ್ರ. ಇವ್ರೇನ್ ಮಾಡ್ತಾರೆ, ಗ್ರಾಮೀಣ ಭಾಗದಲ್ಲಿರುವಂತಹ ಜನರಿಗೆ ಮರಳು ಮಾಡೋದು ಗೊತ್ತಾಗಲ್ಲ ಪಾಪ ಅವ್ರಿಗೆ. ಚೀಟಿ ಕಟ್ಟೋದು, ಚಿಪಾಟಿ ಕಟ್ಟೋದು, ಅದನ್ನ ಮಾಡೋದು, ಇದನ್ನ ಮಾಡೋದು. ಇಸ್ಲಾಂ ಧರ್ಮದಲ್ಲಿ ಇದೇನಪ್ಪ, ನೀನು ಕುರಾನ್ ಓದಿದ್ಯಾ ಮಿಸ್ಟರ್ ಇವನೇ ರಶೀದ್?
ಕುರಾನ್ ಓದಿದ್ಯಾ ನೀನು? ಓದಿದ್ಯಾ? ಇಸ್ಲಾಂ ಗ್ರಂಥ ಓದಿದ್ಯಾನಪ್ಪ ರಶೀದ್? ಓದಿಲ್ಲ, ಏನಿಲ್ಲ. ನೆಟ್ಟಿಗೆ 3 ವರ್ಷಗಳಕ್ಕೆ ಬರಂಗಿಲ್ಲ. ಹೆಂಗೆ ಹೇಳ್ತಾನೆ ನೋಡು, ಓಪನ್ ಚಾಲೆಂಜ್ ಅಂತೆ. ಎಷ್ಟು ವರ್ಷ ಆದ್ರೆ ಗಂಡಾಲಿ ಹೆಣ್ಣಾಲಿ ಮಕ್ಕಳು ಮಾಡ್ಕೊಡ್ತಾನಂತೆ. ಈ ದಿಮಾಕು ದುರಂಕಾರದ ಮಾತು ಬಿಟ್ಬಿಡು ನೀನು. ಏನು ಬಿಲ್ಡಪ್ಪು, ಏನು ಇದು? ಜನ ಕೂಡ ಜಾಣರಾಗಬೇಕು. ಜಾಣರಾದ್ರೆ ಮಾತ್ರ ಆ ಭಾಗದಲ್ಲಿರುವಂತಹ ಜನಕ್ಕೆ ನೆಮ್ಮದಿ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಇದೇ ರೀತಿ ಆಗೋದ್ರೆ, ಇಂಥ ಚಪ್ರಿಗಳು ಬೆನ್ನತ್ಕೊಂಡು ಹೋದ್ರೆ ನೀವು ಮನೆ ಮಟ್ಟ ಕಳ್ಕೊಂಡು ಬೀದಿಗೆ ಬರಬೇಕಾಗುತ್ತೆ. ಅವಾಗ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವರು ಸಂಪಾದನೆ ಮಾಡ್ತಾರೆ ಕೋಟಿ ಕೋಟಿ. ಇವನಿಗೆಲ್ಲಪ್ಪ ಬಂತು? ಇವನು 40 ಲಕ್ಷ ಕಾರಲ್ಲಿ ಓಡಾಡ್ತಾನೆ, ಹಿಂದಗಡೆ ಎಸ್ಕಾರ್ಟ್ ಇರುತ್ತೆ. ಎಲ್ಲಿ ಬರುತ್ತೆ ಇವನಿಗೆ ದುಡ್ಡು? ಒಂದು ಕಾರ್ಗೆ ಒಂದು ಪೆಟ್ರೋಲ್ ಹಾಕ್ಸ್ಬೇಕು 100 ರೂಪಾಯಿದು ಅಂತ ಹೇಳಿದ್ರೆ ಎಷ್ಟೋ ಜನ ಕಷ್ಟಪಡ್ತಾರೆ. 40 ಲಕ್ಷ ಕಾರಲ್ಲಿ ಓಡಾಡ್ತಾನೆ, ಎಲ್ಲಿಂದ ಬಂತು ಇವನಿಗೆ? ಅದೇ ಊದಿನ ಬತ್ತಿ ಹಚ್ಚೋದು, ಬೂದಿ ಹಾಕೋದು, ಕೊಡೋದು, ನಿಂಬೆಹಣ್ಣು ಮಂತ್ರಿಸೋದು, ಜನಗಳನ್ನ ಮರಳು ಮಾಡೋದು, ದುಡ್ಡು ವಸೂಲಿ ಮಾಡೋದು. ನಿಲ್ಲಬೇಕು ಜನ. ಆ ಭಾಗದ ಜನ ದಯವಿಟ್ಟು ಈ ನಕಲಿ ಮುತ್ಯಗಳ ಜೊತೆ ಬೆನ್ನು ಹತ್ತೋದನ್ನ ಬಿಟ್ಟು ದೂರ ಇದ್ರೆ ಒಳ್ಳೇದು. ಯಾಕೆಂತ ಹೇಳಿದ್ರೆ ನಾವು ಹೇಳುವಂಥದ್ದು ನಿಮ್ಮ ಒಂದು ಕಳಕಳಿಗೋಸ್ಕರ ಅಷ್ಟೇ. ನೋಡಿ, ಅವನೇ ಹೇಳ್ತಾನೆ, ನಾನು ಏನೋ ಸಾಧನೆ ಮಾಡಿದೆ, ಏನೋ ಸಾಧನೆ, ಮಕ್ಕಳನ್ನ ಎತ್ತಿ ತೋರಿಸ್ತಾನೆ, ನಾನೇ ಬದುಕಿಸಿದ್ದೀನಿ ಅಂತ. ಡಾಕ್ಟರ್ ವೈದ್ಯ ಲೋಕಕ್ಕೆ ಸವಾಲಾಗ್ತಾನೆ ಅಂತ ಹೇಳಿದ್ರೆ ಎಷ್ಟು ದುರಂಕಾರ ಇರ್ಬೇಕು ಇವನಿಗೆ. ಎಷ್ಟು ಜನ ಇದ್ದಾರೆ ಇಂಥವ್ರು ಚಪ್ರಿ ಮುತ್ಯಗಳು ಇವರೆಲ್ಲ. ದೇವರ ಹೆಸರಲ್ಲಿ ದಂಧೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಬಿಸ್ನೆಸ್ ಅದು ಎಷ್ಟು ದಿನ ನಡೆಯುತ್ತೆ ಗೊತ್ತಿಲ್ಲ. ಗಾಳಿ ಬಿಟ್ಟ ಕಡೆ ತೂರಿಕೊಳ್ಳಿರಯ್ಯ ಅಂತ ಬಸವಣ್ಣವ್ರು ಹೇಳಿದಾರಲ್ಲ, ಅದೇ ರೀತಿ ಇವರು ಕೂಡ ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ ಅಂದಂಗೆ ನಮ್ಮ ಕಾಲ ಬಂದಿದೆ. ಇವಾಗ ನಾವೇನಂತಂದ್ರೆ ಜನಗಳನ್ನ ಮರಳು ಮಾಡಿ ದುಡ್ಡೆಲ್ಲ ಎತ್ಕೊಂಡು ಹೋಗ್ತೀವಿ, ಮರಳು ಮಾಡ್ತೀವಿ, ಬೂದಿ ಮಂತ್ರಿಸ್ಕೊಡ್ತೀವಿ ಅಂತ ಹೇಳಿ ಜನಗಳನ್ನ ಮರಳು ಮಾಡಿಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಈ ಬಿಸ್ನೆಸ್ ನಿಲ್ಲಬೇಕು. ಜನ ಇದಕ್ಕೆ ತಕ್ಕ ಪಾಠ ಕಲಿಸ್ಬೇಕು. ಇವರೆಲ್ಲ ಹೋಗ್ತಾರೆ, ಅಲ್ಲಿ ಬಂದಲ್ಲೆಲ್ಲ ಕಲ್ಲು ಹೊಡೀರಿ ನಾವು, ತಾನೇ ಬಂದಾಗುತ್ತೆ ಅವ್ರದ್ದು ಬಿಸ್ನೆಸ್. ದೇವ್ರು ಹೆಂಗೆ ಹೇಳ್ತಾನೆ ನೋಡೋಣ, ದೇವ್ರ ಪವಾಡ ಆಯ್ತಲ್ಲ, ಕಲ್ಲು ಬಡಿಬಾರ್ದಲ್ಲ ಇವನಿಗೆ, ನೋಡೋಣ ಕಲ್ಲು ಹೊಡೀರಿ ನೋಡೋಣ. ಆಗಲ್ಲ. ಅದಕ್ಕೋಸ್ಕರ ದಯವಿಟ್ಟು ಹೇಳುವಂಥದ್ದು ಒಂದೇ, ಯಾರು ಕೂಡ ಇಂಥ ಚಪ್ರಿ ಮುತ್ಯಗಳನ್ನ ನಂಬೇಡಿ, ಇವರಿಂದ ಬೆನ್ನತ್ತು ಹೋಗಬೇಡಿ. ಆದಷ್ಟು ಇಂಥವ್ರನ್ನ ಅವಾಯ್ಡ್ ಮಾಡಿ ಅಂತ ಹೇಳುವಂಥದ್ದೇ ನಮ್ಮ ಈ ಒಂದು ಸುದ್ದಿಯ ಕಳಕಳಿ ಅಷ್ಟೇ. ಒಂದು ಕಳಕಳಿ, ನಮ್ಮಿಂದ ಕಳಕಳಿ ಅಷ್ಟೇ ನಿಮಗೆ. ದಯವಿಟ್ಟು ಯಾರು ಕೂಡ ಇಂಥ ಚಪ್ರಿ ಮುತ್ಯಗಳ ಬೆನ್ನು ಹತ್ತಬೇಡಿ. ಮತ್ತೊಂದು ವಿಡಿಯೋನ ನಾನು ಮಾಡಾಕ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ.